ಎಲ್ಲರಿಗೂ ನಮಸ್ತೆ. ಗರಿಕೆ ಹುಲ್ಲಿನಿಂದ ರಸ ತೆಗೆಯುವ ವಿಧಾನ, ಗರಿಕೆ ಹುಲ್ಲಿನ ರಸವನ್ನು ಸೇವನೆ ಮಾಡುವ ವಿಧಾನ, ಹಾಗೆಯೇ ಇದರ ಪ್ರಯೋಜನಗಳು ಏನು ಎಂಬ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಒಬ್ಬ ವ್ಯಕ್ತಿಗೆ ಆತನ ಮುಷ್ಟಿಯಷ್ಟು ಪ್ರಮಾಣದ ಗರಿಕೆ ಹುಲ್ಲನ್ನು ನಾವು ಕೊಯ್ದು ಶೇಖರಿಸಿಟ್ಟುಕೊಳ್ಬೇಕು. ಇದನ್ನು ಶುದ್ಧವಾದ ನೀರಿನಲ್ಲಿ 2-3 ಬಾರಿ ನಾವು ಚೆನ್ನಾಗಿ ತೊಳೆಯಬೇಕು. ನಂತರ ಇದನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಂಡು ಗುದ್ದುವ ಕಲ್ಲಿನಲ್ಲಿ ಸರಿಯಾಗಿ ಜಜ್ಜಿಕೊಳ್ಳಬೇಕು. ಇದನ್ನು ನಾವು ಗುದ್ದುವ ಕಲ್ಲಿನಲ್ಲಿ ಜಜ್ಜಿಕೊಳ್ಳುವಾಗ ಯಾವುದೇ ನೀರು ಸೇರಿಸಬೇಕಂತಿಲ್ಲ. ಒಬ್ಬ ವ್ಯಕ್ತಿಗೆ 1 ಮುಷ್ಟಿ ಗರಿಕೆ ಹಾಗೆಯೇ 1 ಕುಡ್ತೆ ನೀರು ಅಂತ ಲೆಕ್ಕ. ನೀರು ಅಥವಾ ದೇಸಿ ದನದ ಹಸಿ ಹಾಲಿನೊಂದಿಗೆ ನಾವಿದನ್ನು ಈ ಜಜ್ಜಿದ ಈ ಹುಲ್ಲನ್ನು ಆ ಪಾತ್ರೆಗೆ ಹಾಕಿ ಅದನ್ನು ಹಿಂಡಿ ತೆಗಿಬೇಕು. ಆಮೇಲೆ ಮತ್ತೊಮ್ಮೆ ಇದೇ ರೀತಿಯಾಗಿ ನಾವು ಜಜ್ಜಿಕೊಳ್ಬೇಕು. ಹೀಗೆ 2-3 ಬಾರಿ ನಾವು ಜಜ್ಜಿದ ಹುಲ್ಲನ್ನು ಪಾತ್ರೆಗೆ ಹಾಕಿ ಹಿಂಡಿ ತೆಗಿಬೇಕು. ತೆಗೆದು ಮತ್ತೊಮ್ಮೆ ನಾವು ಗುದ್ದುವ ಕಲ್ಲಿನಲ್ಲಿ ಜಜ್ಜಬೇಕು. ಜಜ್ಜಿ ಆದ ನಂತರ ಮತ್ತೊಮ್ಮೆ ಅದೇ ನೀರಿಗೆ ಹಾಕಿ ಹಿಂಡಿ ತೆಗಿಬೇಕು. ಈ ಥರ ನಾವು 3-4 ಬಾರಿ ಮಾಡೋದ್ರಿಂದ ಅದರ ರಸ ಸಂಪೂರ್ಣವಾಗಿ ಬಿಟ್ಟುಕೊಳ್ತದೆ. ಹಾಗೆ ಇದನ್ನು ಮಿಕ್ಸಿಯಲ್ಲಿ ನಾವು ಹಾಕೋದ್ರಿಂದ ಅದರಲ್ಲಿ ರಸ ಅಷ್ಟಾಗಿ ಬಿಟ್ಟುಕೊಳ್ಳುವುದಿಲ್ಲ. ಮತ್ತು ಸ್ವಲ್ಪ ನೀರು ಬಿಸಿ ಆಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ರುಬ್ಬುವ ಕಲ್ಲು ಅಥವಾ ಈ ಥರದ ನಾವು ಕುಟ್ಟಾಣಿ ಅಂತ ಹೇಳ್ತೇವೆ ಅಥವಾ ಜಜ್ಜುವ ಕಲ್ಲು ಅಂತ ಹೇಳ್ತೇವೆ, ಇದರಲ್ಲಿ ಹಾಕಿ ಜಜ್ಜಿದ್ರೆ 2-3 ಬಾರಿ ಜಜ್ಜೋದ್ರಿಂದ 10-5 ನಿಮಿಷದ ಒಳಗಡೆ ಇದರ ರಸ ಸಂಪೂರ್ಣವಾಗಿ ನಮಗೆ ಸಿಗ್ತದೆ. ಇದರಲ್ಲಿ ನಾನು 2 ಕುರ್ತೆಯಷ್ಟು ನೀರನ್ನು ತಗೊಂಡಿದ್ದೇನೆ. ಗರಿಕೆ ಹುಲ್ಲಿನ ರಸವನ್ನು ಆರೋಗ್ಯವಂತರು ಕೂಡ ವಾರಕ್ಕೆ ಒಮ್ಮೆ ಅಥವಾ 15 ದಿನಗಳಿಗೊಮ್ಮೆ ಕುಡಿಯಬಹುದು. ಗರಿಕೆ ಹುಲ್ಲಿನ ರಸವನ್ನು ನಾವು ಖಾಲಿ ಹೊಟ್ಟೆಗೆ ಬೆಳಗಿನ ಜಾವವೇ ಸೇವಿಸಬೇಕು. ಬೆಳಗಿನ ನಂತರ ಅಂದರೆ ಮಧ್ಯಾಹ್ನದ ಮೇಲೆ ಇದನ್ನು ಸೇವಿಸುವ ಪದ್ಧತಿ ಇಲ್ಲ. ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಗರಿಕೆ ಹುಲ್ಲಿನ ರಸದಿಂದ ಆರೋಗ್ಯಕ್ಕೆ ಆಗುವಂತಹ ಪ್ರಯೋಜನಗಳೇನು? ಇದು ರಕ್ತದ ಶುದ್ಧೀಕರಣ, ಹಿಮೋಗ್ಲೋಬಿನ್ ಹೆಚ್ಚಿಸುವಿಕೆ, ಮುಟ್ಟಿನ ಸಮಸ್ಯೆ, ಮೈಕೈ ನೋವು, ಮೂಲವ್ಯಾಧಿ, ಮಲಬದ್ಧತೆ ಸಮಸ್ಯೆ ಹಾಗೂ ಲಿವರ್ನ ತೊಂದರೆಯನ್ನು ನಿವಾರಿಸುತ್ತದೆ ಎಂದು ಆಯುರ್ವೇದ ಗ್ರಂಥಗಳು ತಿಳಿಸುತ್ತದೆ. ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.